ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎ ಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸ್. ಪ್ರಿಯ ವೀಕ್ಷಕರೇ, ಇವತ್ತು ಈ ಹುಚ್ಚು ಅಭಿಮಾನ ಅನ್ನೋದು ಭಾಳ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಈ ಹುಚ್ಚು ಅಭಿಮಾನ ಏನಾಗುತ್ತೆ ಅನ್ನೋದಕ್ಕೆ ಈಗ ಸುಮಾರು ಒಂದು 10-12 ದಿವಸದಿಂದ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ನೋಡಿದರೂ ಸಹ ಕೆಲವರಿಗೆ ಇನ್ನೂ ಅಭಿಮಾನ ಹುಚ್ಚು ಹೋಗಿಲ್ಲ. ನೋಡಿ, ಈ ಹುಚ್ಚು ಅಭಿಮಾನ ಇದೆಯಲ್ಲ, ಇದು ಭಾಳ ವಿಕೋಪಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಈಗ ನಡೀತಾ ಇರೋದೇ ಸಾಕ್ಷಿಯಾಗಿದೆ. ನೋಡಿ, ಅಮಾಯಕನ ಒಂದು ಕುಟುಂಬ ಇವತ್ತು ಅನಾಥವಾಯಿತು. ಆ ಸತ್ತಂಥ ವ್ಯಕ್ತಿ ಕೂಡ ಹುಚ್ಚ ಅಭಿಮಾನ ಇಟ್ಕೊಂಡಂಥವನು. ಒಂದು ಕುಟುಂಬನೇನೇ ಸರಿಪಡಿಸ್ತೀನಿ ಅಂತೇಳಿ ತನ್ನ ಪ್ರಾಣನ ವಿಕಾರವಾಗಿ ಕಳ್ಕೊಂಡ, ಭಾಳ ಕ್ರೂರವಾಗಿ ಕಳ್ಕೊಂಡ. ಇದನ್ನು ನೋಡಿ ಸಹ ಇನ್ನೂ ಕೆಲವು ಅಭಿಮಾನಿಗಳು ಹುಚ್ಚುತನ ತೋರ್ತಿರೋದು ಇಷ್ಟರ ಮಟ್ಟಿಗೆ ಸರಿ. ನೋಡಿ, ಈಗ ಚಿತ್ರದುರ್ಗದಲ್ಲಿ ಒಬ್ಬ ಬಡ ಕುಟುಂಬದ ಅಭಿಮಾನಿ, ಅವನೇನಿದ್ದಂಥವನಲ್ಲ, ಅವನ ತಂದೆ ನನ್ನ ಮಗ ಏನೂ ತಪ್ಪು ಮಾಡದೇ ಇದ್ರೂ ಅನ್ಯಾಯಕ್ಕೆ ಆರೋಪಿಸ್ತಾನದಲ್ಲಿ ಕಸ್ಟಡಿಯಲ್ಲಿದ್ದಾನೆ ಅಂತೇಳಿ ಪೊಲೀಸ್ ಕಸ್ಟಡಿಯಲ್ಲಿ ಅವನ ತಂದೆ ಹೃದಯಾಘಾತದಿಂದ ತಮ್ಮ ಪ್ರಾಣನ ಕಳ್ಕೊಂಡ್ರು. ತಂದೆ ಪ್ರಾಣ ಕಳ್ಕೊಂಡ್ರು ಸಹ ಅವನಿಗೆ ಬರತಕ್ಕಂಥ ಅವಕಾಶವೇ ಇರಲಿಲ್ಲ ತಂದೆ ಮುಖ ನೋಡಲಿಕ್ಕೆ. ಆದರೂ ಅವನ ಪುಣ್ಯಕ್ಕೆ ನ್ಯಾಯಾಲಯದಲ್ಲಿ ಅನುಮತಿ ಸಿಕ್ಕೋದ್ರಿಂದ ರಾತ್ರೋರಾತ್ರಿ ಅವನ ತಂದೆಯನ್ನು ಅಂತ್ಯಕ್ರಿಯೆ ಮಾಡೋಂಥ ದುಸ್ಥಿತಿ ಅವನ ಬದಿಗೆ ಬಂತು. ಇಂಥ ದುಸ್ಥಿತಿ ಅಭಿಮಾನಿಗಳಿಗೆ ಬೇಕಾ? ಈಗ ನೋಡಿ, ಈ ರೇಣುಕಾಸ್ವಾಮಿ ಕುಟುಂಬ ಇವತ್ತು ಎಂಥ ಪರಿಸ್ಥಿತಿಗೆ ಸಿಲುಕಾಕೊಂಡಿದೆ. ಇನ್ನೂ ಒಂದು, ಈಗೇನು ಅವರ ನಾಯಕನ ಜೊತೆಯಲ್ಲಿ ಕಸ್ಟಡಿಯಲ್ಲಿದ್ದಾರೆ, ಅವ್ರ ಕುಟುಂಬ ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಬೇಕಿತ್ತ ಇವರಿಗೆ ಇಂಥ ಸ್ಥಿತಿ ತಗೊಂಬರೋದು? ಈಗ ಇವ್ರ ಕುಟುಂಬಕ್ಕೆ ಹೊಣೆ ಯಾರು? ಇವ್ರ ಕುಟುಂಬದ ಕಷ್ಟ ಸುಖನ ನಿರ್ವಹಣೆ ಮಾಡೋರು ಯಾರು? ಪ್ರತಿಯೊಂದು ಕುಟುಂಬದವರು ಗಂಡನ್ನು ಜ್ಞಾಪಕ ಮಾಡ್ಕೊಂಡು ಒಬ್ಬ ಮಹಿಳೆ ಕಣ್ಣೀರಾಗ್ತಾಯಿದ್ರೆ, ಇರೋನೊಬ್ಬ ಮಗ ಅನ್ಯಾಯ ಹೋಗಿದ್ದಾನಂತ ಒಂದು ತಾಯಿಗಳು, ಒಂದು ಕಡೆ ನನ್ನ ಮಗ ಇಂಥ ಕೇಸಲ್ಲಿ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ ತಂದೆ ಪ್ರಾಣ ಕಳ್ಕೊಂಡು ಅವನ ಮನೆಯಲ್ಲಿ ಉಳಿದಂಥವರ ಕಣ್ಣೀರಿನ ಗೋಳು. ಯಾರು ಒಬ್ಬನಿಗೆ ಇವರು ಒಳ್ಳೇದು ಮಾಡೋಕ್ಕಂತ ಏನೂ ಹೋಗಲಿಲ್ಲ. ಇವರು ಒಳ್ಳೇದು ಮಾಡಬೇಕಂದಿದ್ರೆ ಅದೇ ರೇಣುಕಾಸ್ವಾಮಿನ ಇದೇ ಚಿತ್ರದುರ್ಗದಲ್ಲಿ ಪೊಲೀಸರ ವಶಕ್ಕೆ ಒಪ್ಪಿಸ್ಬೋದಿತ್ತು. ಬಿಗಿ ಬಂದೋಬಸ್ತು ಮಾಡೋಕ್ಕೆ ಎಲ್ಲ ಅವಕಾಶವೂ ಇತ್ತು. ಇಷ್ಟು ಮಾಡಿದಿದ್ರೆ ಇವರಿಗಿವತ್ತು ಆ ಸ್ಥಿತಿ ಬರ್ತಾ ಇರಲಿಲ್ಲ, 2 ಪ್ರಾಣ ಹೋಗ್ತಾ ಇರಲಿಲ್ಲ. ನೋಡಿ, ಇವತ್ತು ಈ ಕೇಸಿನ ತನಿಖೆ ಮುಂದುವರೆದಂಗೆಲ್ಲ ಹೊಸ ತಿರುವು ಬರ್ತಾ ಇದೆ. ಇನ್ನೂ ಇದು ಏನೇನು ಹೊರಗೆ ಬರುತ್ತೋ ಈ ತನಿಖೆ ಮುಖಾಂತರನೇ ಗೊತ್ತಾಗಬೇಕಾಗಿದೆ.
ನೋಡಿ, ಇವ್ರ ಹತ್ರ ಕೆಲಸ ಮಾಡುತ್ತಿಂಥ ಒಬ್ಬ ವ್ಯಕ್ತಿಗೆ ಅರ್ಧ ತಲೆನೇ ಇಲ್ಲ. ಅವನಿಗೆ ಓರಿ ಕಣ್ಣಲ್ಲಿ ಕೊಂಬನ್ನು ತೋರಿಸಿದ್ದು ತಲೆಯಲ್ಲಿ ಬಂದಿತ್ತು ಅಂದರೆ ಎಂಥ ನೋಡಲಿಕ್ಕೆ ಇಷ್ಟು ವಿಕೃತವಾಗಿತ್ತು ಆ ದೃಶ್ಯ ಅಂತ ನೋಡೋದವರಿಗೆ ಗೊತ್ತಾಗುತ್ತೆ. ಆದರೂ ಕೂಡ ದೇವ್ರದಿಂದ ಅವನು ಬದುಕುಳಿದಿದ್ದಾನೆ. ಅವನು ಸಹ ಅವನ ಜೀವನದಲ್ಲಿ ನಡೆದಂಥ ಘಟನೆಯನ್ನು ಹೇಳಿದ್ದಾನೆ. ನೋಡಿ, ಅಂಥವನಿವತ್ತು ಒಂದು ಕೈ ಅವನಿಗೆ ಸ್ವಾಧೀನ ಇಲ್ಲ. ಬಡ ಕುಟುಂಬ, ಅವನಿಗೂ ಸಹ ಹೆಂಡತಿ ಮಕ್ಕಳಿದ್ದಾರೆ. ಅವನ ಕುಟುಂಬಕ್ಕೆ ಏನಾದರೂ ಪರಿಹಾರ ಸಿಕ್ಕಿದೆಯಾ? ದುಡಿಸ್ಕೊಂಡಂಥ ದಣಿ ಏನಾದರೂ ಜೀವನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನ? ಇಲ್ಲ. ಅವರು ಕುಟುಂಬದವರು ಏನಾದರೂ ಸಹಾಯ ಕೇಳಲಿಕ್ಕೆ ಹೋದಾಗ ಅವರಿಗೆ ಸಿಕ್ಕದ್ದು ಬಹುಮಾನ ಏನು? ನಾಯಿಯಿಂದ ಕಚ್ಚಿಸ್ತಕ್ಕಂಥ ಬಹುಮಾನ. ಇದು ಕ್ರೂರತನ ಅಲ್ವಾ? ಅಭಿಮಾನಿಗಳು ಇದಕ್ಕೇನು ಹೇಳ್ತಾರೆ ನೋಡಿ. ಪರಿಹಾರ ಅಂದರೆ ಪುನೀತ್ ರಾಜ್ಕುಮಾರ್ 1800 ಅನಾಥ ಮಕ್ಕಳನ್ನು ಅವರಿಗೊಂದು ಜೀವನ ಕೊಟ್ಟಿದ್ದಾನೆ, ವಿದ್ಯಾಭ್ಯಾಸಕ್ಕೆಲ್ಲ. ಸತ್ತ ಮೇಲೆ ಎಷ್ಟೋ ಜನ ನಮಗಿಂತೂ ಉಪಕಾರ ಪಡ್ಕೊಂಡಿವಿ, ನಮಗೆ ಉಪಕಾರ ಪಡ್ಕೊಂಡಿವಿ ಅಂತ ಆಗ ಗೊತ್ತಾಗಿದ್ದು ಪುನೀತ್ ರಾಜ್ಕುಮಾರ್ ಮಾಡಿದಂಥ ಸೇವೆ ಅಂಥದ್ದು ಅಂತೇಳಿ. ಅಲ್ಲಿಯವರೆಗೂ ಯಾರೂ ಬಾಯ್ಬಿಟ್ಟಿದ್ದಿಲ್ಲ, ಯಾರೂ ಹೇಳೂ ಇಲ್ಲ. ಆ ರೀತಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹೇಳಿದ್ರಂತೆ, ನಾನು ಮಾಡಿದ ಸಹಾಯ ಹೊರಗೆ ಬರಬಾರ್ದು ಅಂತೇಳಿ. ಆದರೆ ಇಲ್ಲಿ ಹೊರಗೆ ಏನು ಬರ್ತಾಯಿದೆ? ಅವರಿಗೆ ಅನ್ಯಾಯ ಆಯಿತು, ಇವ್ರಿಗೆ ಅನ್ಯಾಯ ಆಯಿತು. ನೋಡ್ರಿ, ನಿರ್ಮಾಪಕರು ಅಂದರೆ ನಿಜಕ್ಕೂ ಒಬ್ಬ ನಾಯಕ ನಟನಿಗೆ ಅನ್ನ ಕೂಡ ದಣಿಗಳು. ಒಬ್ಬ ನಿರ್ಮಾಪಕರಿಂದ ಒಂದು ಚಿತ್ರ ನಿರ್ಮಾಣ ಆಗಬೇಕಾದ್ರೆ ಒಬ್ಬ ನಿರ್ಮಾಪಕರಿಂದ ಎಷ್ಟು ಜನಕ್ಕೆ ದುಡಿಮೆ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಇನ್ನೇನಲ್ಲಿ ತಾಂತ್ರಿಕ ವರ್ಗದರೆಲ್ಲ ಅವ್ರ ಜೋಬಿಂದ ಹಣ ಹಾಕಿ ಚಿತ್ರ ನಿರ್ಮಾಣ ಮಾಡೋದಿಲ್ಲ. ಇಂಚಿಂಚು ನಿರ್ಮಾಪಕ ಹಣನ ಅಲ್ಲಿ ಹೂಡಿಕೆ ಮಾಡ್ತಾ ಬರಬೇಕು. ಸಾಲದ್ದಕ್ಕೆ ಒಬ್ಬ ನಾಯಕ ನಟ ಉನ್ನತ ಮಟ್ಟದಲ್ಲಿ ಅವನಿಗೆ ಒಂದು ಸಿನಿಮಾದಿಂದ ಮತ್ತೊಂದು ಸಿನಿಮಾಕ್ಕೆ ಅವನ ಸಂಭಾವನೆ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಕಮ್ಮಿ ಅಂತೂ ಆಗ ಮಾತೇ ಇಲ್ಲ. ನೋಡಿ, ನಟ ಸಾರ್ವಭೌಮ, ಕರ್ನಾಟಕ ರತ್ನ, ಹಲವಾರು ದೊಡ್ಡ ದೊಡ್ಡ ಪ್ರಶಸ್ತಿಗಳು ತಗೊಂಡಂಥವ್ರು ರಾಜ್ಕುಮಾರು. ನಿರ್ಮಾಪಕರೇ ನೀವೇ ನಮಗೆ ಅನ್ನದಾತರು ಅಂತ ಕೈ ಮುಗಿದು ಹೇಳ್ತಾಯಿದ್ರು ಅವರು. ಅದು ಅಕ್ಷರ ಸತ್ಯ. ನಿರ್ಮಾಪಕರೇ ಚಿತ್ರನಟರಿಗೆ ಅನ್ನದಾತರು. ಅವರು ಚಿತ್ರ ತೆಗಿಲಿಲ್ಲ ಅಂದರೆ ಇವರಿಗೆ ಅನ್ನ ಎಲ್ಲಿ ಸಿಗುತ್ತೆ? ಇವತ್ತು ಎಷ್ಟೋ ಜನ ನಾಯಕ ನಟರಾಗಿದ್ದಾರೆ, ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾಕಿದ್ದಾರೆ? ನಿರ್ಮಾಪಕರು ಅವರನ್ನು ತಮ್ಮ ಚಿತ್ರದಲ್ಲಿ ತಗೊಳ್ದಿರೋದಕ್ಕೆ. ಅದೇ ರೀತಿ ನಿರ್ಮಾಪಕರು ನಿರಾಕರಿಸಿದ್ರೆ ಇವತ್ತು ದೊಡ್ಡ ಮಟ್ಟದಲ್ಲಿ ನಾಯಕ ನಟ ಆಗೋಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಂಥ ನಿರ್ಮಾಪಕರಿಗೆ ತಗೊಡು ಗುಂಪಿನಿ ಅನ್ನೋದು ಎಂಥ ದುರಹಂಕಾರದ ಮಾತು. ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ. ಹೆಣ್ಮಕ್ಳ ಬಗ್ಗೆನೂ ಮಾತಾಡೋದು ಸಣ್ಣ ಮಾತುಗಳು ಸರಿನಾ? ಇದನ್ನು ದಯವಿಟ್ಟು ಅಭಿಮಾನಿಗಳೇ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಅಭಿಮಾನ ಇರಬೇಕು, ಅಂಧ ಅಭಿಮಾನ ಇರಬಾರ್ದು.
ಅದರಿಂದ ನೀವೇನೇನೇ ಹೇಳಿ, ನೀವೇ ಸ್ಟೇಟ್ಮೆಂಟ್ ಕೊಡಿ. ನಿಮ್ಮ ನಾಯಕ ನಟ, ನಮ್ಮ ದೇವರು ಅಂತಿರಲ್ಲ, ನಿಮ್ಮ ದೇವರು ಈ ಥರ ಮಾತಾಡಿದ್ದು, ಈ ರೇಣುಕಾ ಸ್ವಾಮಿ ವಿಚಾರ ನಡ್ಕೊಂಡಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನೋಡಿ. ಇವತ್ತು ನಿಮ್ಮ ಅಭಿಮಾನ ಆಗಿರ್ಬೋದು, ನಿಮ್ಮ ನಾಯಕ ನಟನಂತಿರ್ತಕ್ಕಂಥ ಹಣ ಆಗಿರ್ಬೋದು, ಕಾಪಾಡಲಿಕ್ಕೆ ಸಾಧ್ಯನೇ ಇಲ್ಲ. ಕಾನೂನಿನ ಮುಂದೆ ದೊಡ್ಡವರು ಯಾರೂ ಇಲ್ಲ. ಮುಂದೆ ಒಂದಿನ ಯಾವ ಶಿಕ್ಷೆ ಆಗತಕ್ಕಂಥ ಇದೆಯೋ ಆ ದೇವರಿಗೆ ಗೊತ್ತು. ನೋಡಿ, ಇವತ್ತು ಅದೇನೋ ಹೇಳ್ತಾರಲ್ಲ, ತಾನು ಕೆಳದೆಲ್ಲ ಕೋತಿ ಮನೆನೆಲ್ಲ ಕೆಡಿಸುತ್ತೋ ಅನ್ನೋ ಥರ ಇವತ್ತು ಜೊತೆಗಿರತಕ್ಕಂಥ ಕುಟುಂಬಕ್ಕೆ ಜೀವನಾಧಾರ ಯಾರು ನೋಡ್ಬೇಕು? ಅವ್ರ ಕುಟುಂಬಗಳನ್ನು. ನಾಳೆ ಅವ್ರಿಗೆ ಏನಾರ ಶಿಕ್ಷೆ ಆಗಿ ಜೈಲು ಪಾಲಾದರೆ ಆ ಕುಟುಂಬಗಳ ಗತಿ ಏನು? ಒಂದು ಹೆಣ್ಣು ಮಗಳು ಹೇಳ್ತಾಳೆ, ನಮಗೆ ನಮ್ಮ ಗಂಡನೇ ನಮ್ಮ ಜೀವನಕ್ಕೆ ಆಧಾರ ಅಂತೇಳಿ. ಅವರಿಂದ ನಾಳೆ ಏನೇನ ಹೆಚ್ಚು ಕಮ್ಮಿ ಆಗಿ ಶಿಕ್ಷೆ ಆದರೆ ಆ ಕುಟುಂಬ ಸಾಕಾರ ಯಾರು? ಅಭಿಮಾನಿಗಳೇ, ನೀವು ಹೋಗಿ ಆ ಕುಟುಂಬಕ್ಕೆ ಆಧಾರ ಆಗ್ತೀರಾ? ಅವ್ರ ಕುಟುಂಬಕ್ಕೆ ನೀವೆಲ್ಲ ಬೇಕು ಬೇಡ ಅಂತಂದು ಹಾಕ್ತೀರಾ? ಇಲ್ಲದೆ ಹುಚ್ಚುತನ ಮಾತನ್ನಾಡಬಾರ್ದು. ಮೊದಲು ನಾವು ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬಕ್ಕೆ ಮೊದಲು ನಾವು ಒಳ್ಳೆತನವನ್ನು ಬಯಸೋಣ. ಇನ್ನೊಬ್ಬನಿಗೆ ಒಳ್ಳೆತನ ಬಯಸಿಂದ ನಮಗೇನು ಸಿಗಲ್ಲ. ಈಗ ನೋಡಿದ್ರಲ್ಲ, ಇವಾಗ ಒಳ್ಳೆಯದು ಮಾಡ್ಬಿಡ್ತೀವಿ ಅಂತ ಹೋಗಿ ಕೆಟ್ಟದ್ದನ್ನು ಮಾಡಿ ಒಬ್ಬನು ತಂದೆ ಪ್ರಾಣನ ಅನ್ಯಾಯಕ್ಕೆ ಕಳೆದ. ಒಬ್ಬ ಅಮಾಯಕಂದು ಪ್ರಾಣನ ತೆಗೆದು ಆ ಕುಟುಂಬನ ಬೀದಿ ಪಾಲಾದಂಗೆ ಮಾಡಿದ್ದಾರೆ. ಅದರಿಂದ ಅಭಿಮಾನಿಗಳು ರೋಡಲ್ಲಿ ಕಿರ್ಚಾಡೋದು, ದಂಧೆ ಮಾಡೋದು ಬಿಟ್ಟುಬಿಟ್ಟು ನೋಡಿ, ಒಂದು ವೇಳೆ ಅಂದರೂ ನೀವು ಈ ಥರ ಮಾಡಿದ್ದೇ ಆದರೆ ಕಾನೂನು ಎದುರೋದಿಲ್ಲ, ಪೊಲೀಸ್ ಇಲಾಖೆ ಎದುರೋದಿಲ್ಲ, ಅವ್ರಿಗೂ ಸಹ ರೋಷ ಇನ್ನೂ ಜಾಸ್ತಿನೇ ಆಗುತ್ತೆ ಕಿರ್ಚಾಡೋದ್ರಿಂದ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ಏನಾದರೂ ಎಲ್ಲನ CC ಕ್ಯಾಮ್ರಾದಲ್ಲಿ ನಿಮ್ಮ ಚಿತ್ರ ಸಿಕ್ಕಾಕ್ಕೊಂಡು ನೀವು ಅರೆಸ್ಟಾಗಿ ನಿಮ್ಮನ್ನು ಬಿಡ್ಸೋಕ್ಕೆ ಯಾರೂ ಬರೋದಿಲ್ಲ. ಆಮೇಲೆ ಬಿಟ್ಟುಬಿಡ್ರಿ ಕಿರ್ಚಾಡೋದನ್ನೆಲ್ಲ. ಬಿಟ್ಬಿಟ್ಟು ದೇವ್ರ ಪ್ರಾರ್ಥನೆ ಮಾಡಿರಿ, ಅವರೆಲ್ಲ ಹೊರಗಡೆ ಬರಲಿ ಅಂತ. ಅದು ಬಿಟ್ಟು ರೋಷಾವೇಶದ ಮಾತಾಡಿದರೆ ಈಗ ಏನಿದ್ದಾರಲ್ಲ ಅವ್ರ ಗತಿ ನಿಮಗಾದರೂ ಆಗ್ಬೋದು. ಅದರಿಂದ ಈ ಹುಚ್ಚಭಿಮಾನ ಬಿಟ್ಬಿಡ್ರಿ. ಕೆಲವೊಂದು ಹೇಳ್ತಾರೆ, ಕೆಲವೊಬ್ಬರದ್ದು ವಿಷಯ ತೋರಿಸೋದಿಲ್ಲ ಅಂತೇಳಿ. ಪ್ರತಿಯೊಬ್ಬರದ್ದು ಕೂಡ ಎಲ್ಲ ಪೇಪರ್ನಲ್ಲಿನೂ ಬರುತ್ತೆ, TV ಮಾಧ್ಯಮದಲ್ಲಿ ಬಂದೇ ಬರ್ತಾರೆ. ಯಾರನ್ನು ಏನು ಇಲ್ಲಿ ಮರೆಮಾಚಿ ಇರತಕ್ಕಂಥದ್ದಕ್ಕೆ ಎಲ್ಲ ಈ ದೃಶ್ಯ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳಿರೋದು. ಎಲ್ಲ ತಪ್ಪು ಮಾಡಿದ್ರೆ ಎಲ್ಲ ತಪ್ಪು ಮಾಡೋದನ್ನು ತೋರಿಸ್ತಾರೆ. ಅದರಿಂದ ಕಿರುಚಾಡೋದನ್ನು ಬಿಟ್ಟುಬಿಟ್ಟು ಮುಂದೆ ತನಿಖೆ ಏನಾಗಿ ಅವರಿಗೆ ಏನು ಶಿಕ್ಷೆ ಆಗುತ್ತೋ ಇಲ್ಲವೋ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಹರಿಸಿ. ಸುಮ್ಮನೆ ಬೀದಿಯಲ್ಲಿ ಕಿರ್ಚಾಡೋದು ಅದು ಬಿಟ್ಬಿಡಿ. ಇಲ್ಲಾಂದರೆ ಅವ್ರ ಗತಿ ನಿಮಗೂ ಆಗೋದ್ರಲ್ಲಿ ಅದು ಮಾತಿಲ್ಲ. ಅದರಿಂದ ಅಭಿಮಾನಿಗಳು ಸಮಾಧಾನದಲ್ಲಿ ಇರಬೇಕು ಅಂತೇಳಿ ನಮ್ಮ ದೇಶ ಕನ್ನಡ ನ್ಯೂಸಿಂದ ಕೇಳ್ಕೊಳ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.